ಹಿಂದೆ ಹೋಗಿ ನೀವು ಕೆಫೆ ಅವ್ರು ಮಾತಾಡೋದು ಕೇಳಿಸಲ್ಲ, ದಯವಿಟ್ಟು ಸುಮ್ಮನೆ ಬೇರೆ ಏನಾದ್ರು ವೈಯಕ್ತಿಕ ವಿಷಯ ನಿಮ್ ಜೊತೆ ಬೇರೆ ಏನಾರಿದ್ರೆ ಹೇಳಿ. ಮನಸ್ಸು ಆ ರೀತಿ ಕೆಡ್ಸ್ಕೊಬಿಡಿ. ನಂಗೆ ಬಹಳ ಬೇಸರ ಆಯ್ತು. ಬೆಳಿಗ್ಗೆ 7:30 ಮೆಸೇಜ್ ಬಂತು, ಗೊತ್ತಿರಲಿಲ್ಲ. ಇಲ್ಲಿ ನಮ್ಮ ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಆಗಿದ್ಯಾ? ಚೆನ್ನಾಗಿದಂಗೆ ಐತಿದೆ ಅಣ್ಣ, ತುಂಬಾ ಕಷ್ಟಪಟ್ಟಿಗೆ ಇರಕ್ಕೂ ಸ್ಥಳ ಇಲ್ಲ ಅಣ್ಣ. ಬಡವರು ಯಾವ್ದೋ ಮನೇಲಿ ಇದ್ದಾರೆ, ಇವರೇ ಮನೆಗೆ ಆಧಾರ ಅಣ್ಣ. ಕೆಲಸ ಮಾಡ್ತೀರಣ್ಣ? ಹಾಗಾಗಿ ನಿಮ್ಮ ಅಭಿಮಾನ ಸ್ವಲ್ಪ ಹುಚ್ಚು ಸ್ವಲ್ಪ ಇದೆ. ಆಮೇಲೆ ನೋಡಿ, ದಯಮಾಡಿ ಬೆಳೆಯೋ ಮಕ್ಕಳು ಮಕ್ಕ ನೋಡ್ಕೊಂಡು ನಿಮ್ ಜೊತೆ ಇದ್ದೀನಿ, ಜೊತೆ ಇರೋದಕ್ಕೆ ಬಂದಿರೋದು. ಅದಕ್ಕೆ ವಿಷಯ ತಿಳಿತಲ್ಲ, ನನಗೆ ಬೇಜಾರಾಯ್ತು, ಮನಸ್ಸು ನಡೀಲಿಲ್ಲ. ಅದಕ್ಕೆ ನೀವು ನೋಡ್ಕೊಂಡು ಹೋಗುವ ಅಂತ ಬಂದೆ. ದಯಮಾಡಿ ನೀವು ಮನಸ್ಸು ಯಾವುದೇ ಕಾರಣ ಧೃತಿಗಿರುವ ನಿಮ್ಗೆ ಏನಾಗಬೇಕು ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀನಿ. ನನ್ನ ಕೈಲಾದ ಮಟ್ಟಕ್ಕೆ ನಾನು ಏನಾದ್ರು ಒಂದು ಸ್ವಲ್ಪ ಸಹಕಾರ ಕೊಟ್ಟು ಹೋಗ್ತೀನಿ. ಧೈರ್ಯವಾಗಿರಿ, ಬಿಡಿ ಆಯ್ತದೆ. ಮೀಡಿಯಮ್ ಇಂದ ಆಮೇಲೆ ಧೈರ್ಯವಾಗಿರಿ, ನಿಮ್ಮ ಜೊತೆ ಹಿಂಗೆಲ್ಲ ನೀವು ಮೈಂಡ್ ಇದು ಮಾಡ್ಕೊಳ್ಕೊ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಪಾಪು. ಬಂದ ತಕ್ಷಣ ಅವನು ಆ ರೀತಿ ಮಾಡ್ಕೊಂಡೆ ನೈಟು ನೋಡದೆ ಇದು ನಮ್ ತಾಲೂಕಿನಲ್ಲಿ ದೊಡ್ಡವರು ಕುಮಾರಣ್ಣ ಪಕ್ಷ ನಮ್ಮ ಮೇಲೆ ಪ್ರಾಣ ಇಟ್ಕೊಂಡ್ರು. ನಿಮ್ ಬಗ್ಗೆ ಗೊತ್ತಣ್ಣ ನನಗೆ ತಾಲೂಕಿನ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊತೀನಿ. ದಯಮಾಡಿ ನಾನು ಅದಕ್ಕೆ ಮೊನ್ನೆ ಹಾಸನ ಹೋಗಿದ್ದಾಗಲೂ ದೇವಸ್ಥಾನದ ಆಚೆ ಹೇಳಿದೆ, ಚುನಾವಣೆ ರಿಸಲ್ಟ್ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ, ಭಗವಂತನ ನಿರ್ಣಯಗಳು. ಅದಕ್ಕೆ ಬೆಟ್ಟಿಂಗ್ ಕಟ್ಟಬೇಡಿ, ಮಾಡಬೇಡಿ. ಎಲ್ಲ ಗೆಲುವು ಸೋಲಿನ ಪ್ರಶ್ನೆ ಅಲ್ಲ. ಅದರಿಂದ ಯಾರು ದುಡ್ದೇನು ಮನೆಗಳು ಉದ್ಧಾರ ಆಗಬೇಕಾಗಿಲ್ಲ, ಕಳ್ಕೊಂಡು ಬೀದಿಗೆ ಬರಬೇಕಾಗಿಲ್ಲ. ಅದೇ ನನಗೆ ಬೇಸರ ಇವೆಲ್ಲ, ನನಗೆ ಬೇಸರ. ಮಕ್ಕಳು ನೋಡ್ದೇನೆ ಅವರು ಈ ತರ ಚೀಟಿ ಬಂದ್ಬಿಟ್ಟು ನಾನು ಮತ್ತೆ ಪ್ರಿಯ ಬರ್ತೀನಿ, ನೀನೇ ಬರುವಂತೆ ಭೇಟಿ ಮಾಡ್ತೀನಿ. ದಯವಿಟ್ಟು ಈ ತರ ಯಾವತ್ತೂ ಆಲೋಚನೆ ಮಾಡ್ತೀನಿ. ಮಕ್ಕಳು ಪಾಪು, ನಮಗೂ ಮನೆ 3 ವರ್ಷದ ಮಗನೇ ಇರೋದು. ಮಕ್ಕಳು ಚಿಕ್ಕವರವ್ರೆ, ಮಕ್ಳಿಗೂ ಭವಿಷ್ಯ ರೂಪಿಸ್ಕೊಡುವ. ನಿಮಗೂ ಬೇರೆ ಎಲ್ಲ ಕೆಲಸ ಮಾಡಿಸ್ಕೊಡ್ತೀನಿ. ಸ್ವಲ್ಪ ಮಾಡ್ಬಿಡ್ರಿ. ನೆನ್ನೆನು ಬೆಳಗ್ಗೆನು ಅಣ್ಣನ ಹತ್ರ ಮಾತಾಡಿದ್ದೀನಿ. ಉದ್ಯೋಗ ಮಾಡಬೇಕು ಅಂತ ನಾನೇನು ಅಂದ್ಕೊಂಡಿದ್ದೀನಿ. ನಾನು MLA ಇಲ್ಲದೆ ಇರ್ಬೋದು, ಇದು ಸವಾಲು. ಮಾಡೇ ಮಾಡ್ತೀನಿ. ಅಣ್ಣನ ಕೂತ್ ಮಾಡ್ತೀನಿ, ತಲೆ ಕೆಡ್ಸ್ಕೊಬಿಡಿ. ನೀನು ಯಾವ ಕಾರಣಕ್ಕೂ ಬಂದಣ ಜೊತೆಗೆ ಇಡಬಾರ್ದು. ಏನಮ್ಮ ಹೇಳಮ್ಮ, ದಯಮಾಡಿ ಅವ್ರಿಗೆ ನೀನು ಬೇರೆ ಹೇಳ್ಬೇಕು. ವಿಶ್ರಾಂತಿ ತಗೊಳ್ಳಿ ಮಾಡಿ. ರಾಮಚಂದ್ರಣ್ಣ ಇಲ್ಲಿ, ರಾಮಚಂದ್ರನ್ ಕರ್ಕೊಳ್ಳಿ. ಬರ್ರಿ, ಲೀಡರ್ಗಳು ನಿಂತ್ಕೊಳ್ಳಿ. ಬರ್ರಿ, ಸ್ವಲ್ಪ ಮುಂದೆ ಬರಲ್ಲ. ಸಾಕ್ಬಿಡಿ ಹಿಂದೆ ಬೇರೆ. ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ನಾವು ಕೂಡ ಭೇಟಿ ಮಾಡಿದ್ದೇವೆ. ಇದು ನಿಜಕ್ಕೂ ಕೂಡ ನನ್ನ ನಿನ್ನೆ ದಿನ ಸೋಲಿಗಿಂತ ಒಂದು ಹೆಜ್ಜೆ ಮುಂದೋಗಿ ಇವತ್ತು ನನ್ನ ಮನಸ್ಸಿನ ಮೇಲೆ ಬಹಳ ನೋವಾಗಿದೆ. ಬೆಳಗ್ಗೆ 7:30 ಗಂಟೆಗೆ ಮೆಸೇಜ್ ಬಂತು. ವಾಲೆತೋಪು ನಮ್ಮ ಗ್ರಾಮದಲ್ಲಿ ಮಂಜುನಾಥ್ ಅಭಿ ಅಂತ ಪ್ರೀತಿಯಿಂದ ಕರೀತಾರೆ. ಬಹಳ ಆರ್ಥಿಕವಾಗಿ ಹಿಂದುಳಿರ್ತಕ್ಕಂಥ ಕುಟುಂಬ. ಆದರೆ ಅವರು ನಿನ್ನೆ ದಿನ ಈ ರೀತಿ ಒಂದು ಪಾಯ್ಸನ್ನ ಸೇವನೆ ಮಾಡಿ ಈ ಒಂದು ಚುನಾವಣೆಯ ಸೋಲಿನ ಬಳಿಕ ಅವರ ಮನಸ್ಸು ಮೇಲೆ ಆಗಿರ್ತಕ್ಕಂಥ ಆಘಾತವನ್ನು ಇವತ್ತೇನು ಹೊರಗಾಕಿದ್ದಾರೆ. ಅದೇ ರೀತಿ ಒಂದಷ್ಟು ಜನ ನಮ್ಮ ಕಾರ್ಯಕರ್ತರುಗಳು ಅವರ ರಕ್ತದಲ್ಲಿ ಒಂದು
ಕೆಲವೊಂದಷ್ಟು ವಿಚಾರಗಳನ್ನ ಪ್ರಸ್ತಾವನೆ ಮಾಡ್ತಾ ಇರ್ತಕ್ಕಂಥ ವಿಡಿಯೋಗಳನ್ನ ಕೂಡ ನೋಡಿದ್ದೀನಿ. ದಯಮಾಡಿ ಮಾಧ್ಯಮದ ಮೂಲಕ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಮ್ಮ ಚನ್ನಪಟ್ಟಣ ತಾಲೂಕಿನ ಜನತೆ, ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ಒಂದು ರೀತಿ ಬಹಳ ಹುಚ್ಚು ಅಭಿಮಾನದಿಂದ ಈ ಪಕ್ಷವನ್ನು ಕಟ್ಬೆಳೆಸಿರ್ತಕ್ಕಂಥವ್ರು. ಅಭಿಮಾನ ದಯಮಾಡಿ ನಿಮ್ಮ ಹೃದಯದಲ್ಲಿರಲಿ. ಅದು ಮಿತಿ ಮೀರಿದಾಗ ಎಲ್ಲೋ ಒಂದು ಕಡೆ ನಿಮ್ಮ ಕುಟುಂಬಗಳಿಗೆ ನಷ್ಟ ಆದಾಗ ನಮಗೆ ಭಾಳ ನೋವಾಗ್ತದೆ. ದಯಮಾಡಿ ಮಾಡೋಕ್ಕೆ ಹೋಗಬೇಡಿ ಆ ಥರ. ಚುನಾವಣೆಯ ಗೆಲುವು ಸೋಲು ಇದ್ದಿದ್ದೇ ಸಮಚಿತವಾಗಿ ತೊಗೊಂಡೋಗ್ತೇವೆ, ಎದುರಿಸ್ತೇವೆ. ಏಕೆಂದರೆ ಈ ಹೋರಾಟ ಅಂತಕ್ಕಂಥದ್ದು ಹೊಸದೇನಲ್ಲ ನಮ್ಮ ಪಕ್ಷಕ್ಕೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟದ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ. 62 ವರ್ಷ ನೋಡಿದ್ದಾರೆ, ಇಡೀ ರಾಜ್ಯದ ಜನತೆ ನೋಡಿದ್ದಾರೆ, ದೇಶ ಗಮನಿಸಿದ್ದಾರೆ. ಬಹುಶಃ ನನಗೆ ಇವತ್ತು ಬೆಳಗ್ಗೆ ಯಾರೋ ಹೇಳ್ತಾ ಇದ್ರು, ಕಳೆದ 3 ಚುನಾವಣೆಗಳಲ್ಲೂ ಸಮುದ್ರದ ವಿರುದ್ಧವಾಗಿ ಅಲೆಗಳನ್ನು, ಅದರ ವಿರುದ್ಧವಾಗಿ ನಾನು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು 3 ಚುನಾವಣೆ. ನನಗೆ ಯಾವುದು ಕೂಡ ಭಾಳ ಸುಗಮವಾದಂಥ ದಾರಿ ಇಲ್ಲಿವರೆಗೂ ಸಿಕ್ಕಿಲ್ಲ. ನಾನು ಅದನ್ನೇನು ಅಪೇಕ್ಷೆ ಪಡೋದಿಲ್ಲ. ನಾನು ಹೋರಾಟದ ಕಿಚ್ಚನ್ನು ಮೈಗೆ ರೂಢಿಸ್ಕೊಂಡಿದ್ದೀನಿ. ಸನ್ಮಾನ್ಯ ದೇವೇಗೌಡರ ಮಾರ್ಗದರ್ಶನ ಇದೆ. ಇನ್ನು ರಾಜ್ಯದ ಸರ್ಕಾರದ ನಡವಳಿಕೆಗಳು, ಅವರ ಕೆಲವೊಂದಷ್ಟು ಕಾರ್ಯವೈಖರಿಗಳಲ್ಲಾಗಿರ್ತಕ್ಕಂಥ ವೈಫಲ್ಯತೆಗಳೇನಿದೆ, ಇವೆಲ್ಲವನ್ನ ಎತ್ತಿಡಿದು ಜನಗಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಇನ್ನೂ ಹಲವಾರು ಹೋರಾಟಗಳು ಇನ್ನು ಮುಂದಿದೆ. ಹಾಗಾಗಿ ಇದು ಯಾವುದೋ ಒಂದು ಚುನಾವಣೆಯ ಒಂದು ಹಿನ್ನಡೆಗೋಸ್ಕರ ನಾನು ಮನೆಯಲ್ಲಿ ಕೂತ್ಕೊಳ್ತಕ್ಕಂಥ ಜಾಯಮಾನ ನಂದಲ್ಲ. ಅದಕ್ಕೋಸ್ಕರ ವಿಷಯ ತಿಳಿತು ಬಂದಿದ್ದೇನೆ. ಮತ್ತೆ ಮಾಧ್ಯಮದ ಮೂಲಕ ದಯಮಾಡಿ ಕ್ಷೇತ್ರದ ಜನಕ್ಕಿರ್ಬೋದು, ರಾಜ್ಯಾದ್ಯಂತ JDS ಪಕ್ಷದ ಅಭಿಮಾನಿಗಳು, ಕಾರ್ಯಕರ್ತರಿಗೆ ಕೈ ಜೋಡಿಸಿ ಮನವಿಯನ್ನು ಮಾಡ್ತೇನೆ. ದಯಮಾಡಿ ಯಾರು ಕೂಡ ಇಂಥ ಆಲೋಚನೆಗಳನ್ನ ಬಿಟ್ಟು ನಿಮ್ಮ ಅಭಿಮಾನ ಒಳ್ಳೆಯ ರೀತಿಯಲ್ಲಿ ತೋರಿಸಿ ನಮ್ಮ ಜೊತೆಯಲ್ಲಿ ನಿಂತ್ಕೊಳ್ಳಿ. ಪಕ್ಷ ಕಟ್ಟುವ, ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡುವ, ದಯಮಾಡಿ ಈ ರೀತಿ ಕೃತ್ಯಗಳು ಯಾರು ಮಾಡಬೇಡಿ ಅಂತಕ್ಕಂಥದ್ದು ಕೈ ಜೋಡಿಸಿ ಮನವಿ ಮಾಡಿ. ಸರ್, ಈ ಘಟನೆ ನೋಡ್ತಾ ಇದ್ರೆ ಇಲ್ಲಿನ ಕಾರ್ಯಕರ್ತರು, ಮುಖಂಡರು ನಿರಂತರ ಸಂಪರ್ಕ ಬೇಕು ಅಂತಕ್ಕಂಥ ಒಂದು ಯೋಚನೆ ಬರ್ತಾ ಇದೆ ಅಂತ ಸರ್. ನಿಮ್ ಸಂಪರ್ಕ ನಿರಂತರ ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇದಾರೆ ಅಂತ ಅಪೇಕ್ಷೆ ಪಡ್ತಾ ಇದಾರೆ ಅಂತ ಅನ್ಸುತ್ತೆ ಸರ್ ಈ ಘಟನೆ ನೋಡಿದ್ರೆ. ಈ ಉಪಚುನಾವಣೆ ಕೊನೆಯ ಹಂತದ ತೀರ್ಮಾನಕ್ಕೆ ಆ ಭಗವಂತನ ಆಟ, ಆ ಭಗವಂತನ ಇಚ್ಛೆಯಂತೆ ಕಾರ್ಯಕರ್ತರ ಒಂದು ಅಭಿಲಾಷೆಗೆ ಮಣಿದು ಬಂದು ಚುನಾವಣೆಗೆ ನಿಂತಿದ್ದೇನೆ. ನಿನ್ನೆ ದಿನ ಸೋಲಾಗಿದ್ದರೂ ಕೂಡ ನಾನು ನಮ್ಮ ಪಕ್ಷದ ಏನು ನಮ್ಮ ತಾಲೂಕು ಅಧ್ಯಕ್ಷ ಇರ್ತಕ್ಕಂಥ ಜಯಮುತ್ತೂರು ಅವರು ಇರ್ಬೋದು, ನಾಗರಾಜಣ್ಣವರು, ಜಯರಾಮಣ್ಣವರು, ರಾಮಚಂದ್ರಣ್ಣವರು, ಈ ರೀತಿ ಅನೇಕ ಎಲ್ಲ ಪಕ್ಷದ ಹಿರಿಯ ಮುಖಂಡರುಗಳು, ತಾಲೂಕಿನ ಮುಖಂಡರುಗಳು ನನ್ನ ಜೊತೆಯಲ್ಲಿ ಈ ಕೂಡಲೇ ಅವ್ರ ಮನಸ್ಸಿನ ಮೇಲೂ ಆಘಾತ ಆಗಿರುತ್ತೆ, ನಾನು ಹೇಗೆ ಫೋನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಫೋನ್ ಮಾಡಿದೆ, ವಿಷಯ ಗೊತ್ತಾಯಿತು. ಈ ಕೂಡಲೇ ನನ್ನ ಜೊತೆ ಎಲ್ಲರೂ ಹೊರಟು ಬಂದಿದ್ದಾರೆ. ತಾವೆಲ್ಲ ಗಮನಿಸ್ತಾ ಇರ್ಬೋದು. ಈ ಕ್ಷೇತ್ರದಲ್ಲಿ ಒಂದು ರೀತಿ ವಿಶೇಷವಾದಂಥ ಅಭಿಮಾನ. ಏಕೆಂದರೆ ನನ್ನನ್ನು ಭಾಳ ಹತ್ತಿರದಿಂದ ಸಂಪರ್ಕಿಸ್ಬೇಕು, ನನ್ನ ಜೊತೆಯಲ್ಲಿ ಒಡನಾಟ ಇಟ್ಕೋಬೇಕು ಅಂತಕ್ಕಂಥವ್ರು ಸಾಕಷ್ಟು ಜನ ಇವತ್ತು ನಮ್ಮ ಕ್ಷೇತ್ರದಲ್ಲಿದ್ದಾರೆ. ನಾನು ಕೂಡ ಇವತ್ತು ಈ ಕ್ಷೇತ್ರವನ್ನು ತೊರೆದೋಗ್ತಕ್ಕಂಥ ಪ್ರಶ್ನೆ ಇಲ್ಲ, ಯಾವ ಕಾರಣಕ್ಕೂ ಪಲಾಯನವಾದ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಾವು ಎಲ್ಲಿ ಸೋತಿದ್ದೇವೆ ಅಲ್ಲೇ ನಿಂತು ಮುಂದಿನ ದಿನಗಳಲ್ಲಿ ಜನಗಳ ಆಶೀರ್ವಾದವನ್ನು ಸಂಪಾದನೆ ಮಾಡ್ತಕ್ಕಂಥ ಪ್ರಾಮಾಣಿಕ ಹೋರಾಟವನ್ನು ಮಾಡ್ತೇವೆ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಸರ್, ಚುನಾವಣೆಯಲ್ಲಿ ಒಂದು ಕಡೆ ಸೋಲಾಗಿದ್ರು ಕೂಡ 87,000 ಮತಗಳು ಬಂದಿದೆ, ಬಹಳ ದೊಡ್ಡ ಪ್ರಮಾಣದ ಮತ. ಈ ನಿಟ್ಟಿನಲ್ಲಿ JDS ಕಾರ್ಯಕರ್ತರಿಗೆ ಏನು ಹೇಳ್ತೀರಿ ಸರ್? ನಾನು ಕಳೆದ 4-5 ತಿಂಗಳಿಂದ ನಿರಂತರವಾಗಿ ಹೇಳ್ತಾ ಇದ್ದೆ, ನಮ್ಮ ಸಾಂಪ್ರದಾಯಿಕ ಮತಗಳ ಬಗ್ಗೆ ನಾನು ಅನೇಕ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದೇನೆ. ಹಳ್ಳಿಗಳಲ್ಲಿ ಬೂತ್ಗಳು ಓಪನ್ ಮಾಡಿ ನೋಡಿದಾಗ ಹಳ್ಳಿಗಳಲ್ಲಿ ನಮಗೆ ಒಳ್ಳೆ ಮತಗಳು ಕ್ರೋಢೀಕರಿಸವೆ. ಆದರೆ ಒಂದು ಸಮುದಾಯವನ್ನು ಬಹುಶಃ ಪ್ರತಿ ಚುನಾವಣಾ ಸಂದರ್ಭದಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವ್ರ ಪರವಾಗಿ ದೊಡ್ಡ ಮಟ್ಟದ ನಿರ್ಣಯವನ್ನು ತಗೊಂಡು ಒಂದು ರಿಸರ್ವೇಷನನ್ನು ಕೊಟ್ಟರು. ಆ ಸಮುದಾಯದ ಏಳಿಗೆಗೋಸ್ಕರ, ಆ ಸಮಾಜದ ಏಳಿಗೆಗೋಸ್ಕರ ದೇವೇಗೌಡರು ಸಾಹೇಬರು ಸಾಕಷ್ಟು ತ್ಯಾಗವನ್ನು ಮಾಡಿದ್ದಾರೆ, ಕೆಲಸವನ್ನು ಮಾಡಿದ್ದಾರೆ. ಆದರೆ ವಿಪರ್ಯಾಸ, ಆ ಸಮುದಾಯ ನಮ್ಮನ್ನು ನೆನೆಸ್ಕೊಳ್ತಾ ಇಲ್ಲ. ಇವತ್ತು ನನ್ನ ಈ ಒಂದು ಸೋಲಿನ ಅಂತರ ನೋಡಿದಾಗ ಅದರ ಆಳ ಯಾರೂ ಕೂಡ ಹುಡುಕ್ತಾ ಇಲ್ಲ. ಯಾತಕ್ಕೋಸ್ಕರ ಈ ಅಂತರ, ಇಷ್ಟು ಸೋಲಿನ ಅಂತರ ಇಷ್ಟು ದೊಡ್ಡ ಮಟ್ಟದಲ್ಲಾಗಿದೆ ಪ್ರಮಾಣದಲ್ಲಿ ಅಂತಕ್ಕಂಥ ಆಳ ಯಾರೂ ಹುಡುಕ್ತಾ ಇಲ್ಲ. ಆ ಡೆಪ್ತ್ಗೆ ಯಾರೂ ಹೋಗ್ತಾ ಇಲ್ಲ, ಡೀಟೇಲಿಂಗ್ ಯಾರೂ ಮಾಡ್ತಾ ಇಲ್ಲ. ಆದರೆ ನಾವು ಭಾಳ ಹತ್ತಿರದಿಂದ ಆ ಒಂದು ಸಮುದಾಯವನ್ನು ಬದಿಗಿಟ್ಟು ಮಾತನಾಡ್ತಕ್ಕಂಥದ್ದಾದರೆ ಇವತ್ತು ಸಮಬಲದ ಹೋರಾಟ ಆಗಿದೆ. ಸಮಬಲದ ಹೋರಾಟ ಆಗಿದೆ. ಹಳ್ಳಿಗಳಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ನಮ್ಮ ಹಳ್ಳಿಯ ಜನತೆ, ತಂದೆ ತಾಯಂದರು, ಯುವಕರು, ಹಿರಿಯಕರು, ಎಲ್ಲ ತಾಯಂದರೆಲ್ಲ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ನಗರ ಭಾಗದಲ್ಲೂ ಆಶೀರ್ವಾದ ಮಾಡಿದ್ದಾರೆ. ಆದರೆ
ಆ ಒಂದು ಸಮುದಾಯದ ಬಗ್ಗೆ ಸನ್ಮಾನ್ಯ ದೇವೇಗೌಡರಿಗೆ, ಕುಮಾರಣ್ಣ ಅವ್ರಿಗೆ ಈ ಚುನಾವಣೆವರೆಗೂ ಇವತ್ತೇನು ಮನಸ್ಸಿನಲ್ಲಿ ಇಲ್ಲ ಒಂದು ಆಶಾದಾಯಕವಾದಂಥ ಒಂದು ಭಾವನೆ ಇಲ್ಲ. ನಾವು ಕೆಲಸ ಮಾಡಿದ್ದೇವೆ, ಬಹುಶಃ ಅದನ್ನು ಸ್ಮರಿಸ್ಕೊಂಡು ಏನಾದರೂ ಸಮುದಾಯ ಈ ಚುನಾವಣೆಯಲ್ಲಿ ನಮಗೆ ಸಹಕಾರ ನೀಡ್ಬೋದೇನೋ ಅಂತಕ್ಕಂಥದ್ದನ್ನ ಏನು ಆಲೋಚನೆ ಮಾಡಿದ್ರು. ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಪೊಲಿಟಿಕಲ್ ಸ್ಟ್ರಾಟಜಿಗಳನ್ನ ಚೇಂಜ್ ಮಾಡಿಕೊಂಡು ಹೋಗ್ಬೇಕಾಗುತ್ತೆ ಅಂತಕ್ಕಂಥ ಅರಿವು ನನಗೆ ಮೂಡಿದೆ. ಅಂದ್ರೆ ಆ ಸಮುದಾಯ ಪ್ರಮುಖವಾಗಿ ಬಿಜೆಪಿ ಜೊತೆ ಏನಾದ್ರು ಸಖ್ಯ ಬೆಳೆಸಿದಕ್ಕೆ ಏನಾದ್ರು ಈ ರೀತಿ ಮಾಡ್ತಾ, ಯಾಕಂದ್ರೆ ಕುಮಾರಸ್ವಾಮಿ ಅವರು ನಿಂತಾಗ್ಲೂ ಕೂಡ ಅವ್ರಿಗೆ ಒಂದು 10,000ಕ್ಕೂ ಮೇಲೆ ವೋಟ್ ಬಂದಿತ್ತು. ಈ ಬಾರಿ ಅದು ಹಿನ್ನಡೆ ಆಗೋದಕ್ಕೆ ಬಿಜೆಪಿ ಜೊತೆ ಇರೋದೇ ಕಾರಣ. ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆ ನಾವು ಹೋಗಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಮೈತ್ರಿಯಾಗಿ ಒಂದು ಮೈತ್ರಿ ಧರ್ಮದ ರೀತಿಯಲ್ಲಿ ನಾವು ಇವತ್ತೇನು JDS ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಹೆಜ್ಜೆ ಆಗ್ತಾ ಇದ್ದೇವೆ. ಇದು ದೇಶದ ಒಂದು ಹಿತಾಸಕ್ತಿ ಕಾಪಾಡ್ತಕ್ಕಂಥ, ದೇಶದ ಬಗ್ಗೆ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಅವ್ರದ್ದಾದಂಥ ಕೊಡುಗೆಗಳು ಕಳೆದ 10-15 ವರ್ಷದಿಂದ ದೀರ್ಘವಾಗಿ ಕೊಟ್ಕೊಂಡು ಬಂದಿರತಕ್ಕಂಥ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ನಾಯಕತ್ವವನ್ನು ಒಪ್ಪಿ ಸನ್ಮಾನ್ಯ ದೇವೇಗೌಡರು ತಗೊಂಡಿರ್ತಕ್ಕಂಥ ನಿರ್ಣಯ. ಇದೇ ಕಾಂಗ್ರೆಸ್ನ ಪಕ್ಷದ ಜೊತೆ ಕುಮಾರಣ್ಣ ಅವರು ನಾವು ಬಂದು ಸರ್ಕಾರ ರಚನೆ ಮಾಡ್ತೇವೆ ಅಂತ ನಾವ್ಯಾವತ್ತೂ ಕೂಡ ಹೋಗಿ ಸಿದ್ದರಾಮಯ್ಯನವ್ರ ಮನೆ ಬಾಗಿಲಿಗಾಗಲಿ DK ಶಿವಕುಮಾರ್ ಮನೆ ಬಾಗಿಲಿಗಾಗಿ ಹೋದಂಥವ್ರಲ್ಲ. ಆದರೆ ಅವರೇ ಬಂದರು 18ರಲ್ಲಿ ಸರ್ಕಾರ ರಚನೆ ಮಾಡಿ 5 ವರ್ಷಗಳ ಕಾಲ ನಿಮ್ಮನ್ನ ಸಂಪೂರ್ಣವಾಗಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಲಿಕ್ಕೆ ನಾವು ಎಲ್ಲ ರೀತಿಯಾದಂಥ ನಿಮಗೆ ಅವಕಾಶಗಳು ಮಾಡಿಕೊಡ್ತೀವಿ ಅಂತೇಳಿ. ಅಂತಿಮವಾಗಿ ಕಾಂಗ್ರೆಸ್ಸು ನಮ್ಮನ್ನು ನಡೆಸ್ಕೊಂಡಿರ್ತಕ್ಕಂಥ ರೀತಿ ಇವತ್ತು ಜೊತೆಯಲ್ಲಿ ಈ ಕಾಂಗ್ರೆಸ್ನ ಪಕ್ಷ ಇವತ್ತು ಏನು 5 ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ತಾವು ಒಂದು ವಿಷಯ ಗಮನಿಸಬೇಕಾಗ್ತದೆ. ಈ 5 ಗ್ಯಾರಂಟಿಗಳಲ್ಲಿ ಇವತ್ತು ಜನಗಳಿಗೆ ಏನು ಮುಟ್ಟಿಸ್ತಾ ಇದ್ದೇವೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಕಳೆದ ಲೋಕಸಭೆನಲ್ಲೂ ಕೂಡ 4 ತಿಂಗಳಿದ್ದಂಗೆ 4 ತಿಂಗಳು ಹಾಕ್ತೇ ಹೋದಂಥ ಆ ಒಂದು ಹಣಕಾಸು ಗೃಹಲಕ್ಷ್ಮಿ ಯೋಜನೆ ಕೊನೆ ಹಂತದಲ್ಲಿ ಕೊಡ್ತಾರೆ. ಆನ ಟೆಕ್ನಿಕಲ್ ಗ್ರೌಂಡ್ಸ್ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಕೊನೆ 2 ದಿನ ಇದ್ದಂಗೆ ವಿತಿನ್ 48 hours ಆಫ್ ದ ಸ್ಪ್ಯಾನ್, ವಿತಿನ್ 48 hours ಅವರು ಇವತ್ತು ಸರ್ಕಾರದ ದುಡ್ಡಿದು, ನಮ್ಮ ರಾಜ್ಯದ ಸಂಪತ್ತಿನ ದುಡ್ಡಿದು, ಕನ್ನಡಿಗರ ತೆರಿಗೆಯ ದುಡ್ಡಿದು, ಅವ್ರ ಜೇಬಿಂದ ಯಾರು ಕೊಟ್ಟಿಲ್ಲ. ಇಲ್ಲಿ ಆ 2 ತಿಂಗಳು ದುಡ್ಡನ್ನ ಗೃಹಲಕ್ಷ್ಮಿ ಯೋಜನೆಯನ್ನ ಹಾಕಿದ್ರಲ್ಲ, ಆ ಟೆಕ್ನಿಕಲ್ ಗ್ರೌಂಡ್ಸ್ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಐ ಥಿಂಕ್ ಎಲೆಕ್ಷನ್ ಕಮಿಷನ್ ಆಲ್ಸೋ ಇಸ್ ವೆರಿ ಮಚ್ ರೆಸ್ಪಾನ್ಸಿಬಲ್ ಆನ್ ದಿಸ್. ಕಾನೂನು ಹೋರಾಟ ಏನಾದ್ರು ಮಾಡ್ತೀರಾ ಸರ್? ಅಲ್ಲ, ಈಗ ಕಾನೂನು ಹೋರಾಟ ಈ ವಿಚಾರವಾಗಲ್ಲ. ಹೋರಾಟಗಳು ಮಾಡ್ತಕ್ಕಂಥದ್ದಕ್ಕೆ ಸಾಕಷ್ಟು ವೈಫಲ್ಯತೆಗಳಿದೆ ಸರ್ಕಾರದ್ದು. ಹೋರಾಟ ಅಂತಕ್ಕಂಥದ್ದು ಸುದೀರ್ಘವಾಗಿ ಇನ್ನು 3 ವರ್ಷಗಳ ಕಾಲ ಜನತಾದಳ ಪಕ್ಷದ ಕಡೆಯಿಂದ ಸುದೀರ್ಘವಾಗಿ ನಡೆಯುತ್ತೆ. ಅದರಲ್ಲಿ ಯಾವುದೇ ರೀತಿ ಸಂಶಯ ಬೇಡ. ಥ್ಯಾಂಕ್ ಯು.